ನೀವು ಹಿಂದೂ ಜಮಾತೆ ಇಸ್ಲಾಂದವರು, ಇವರಿಬ್ಬರನ್ನವೇ ದೂರ ಇಡಿಸಿ ಒಂದು ಹೊಸದು ಕಟ್ಟದೇ ಇದ್ದರೆ ಸ್ವಲ್ಪ ಅನಾಹುತಗಳೇ ಆಗತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಇವರು ಭೂತ ಕಾಲಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋಂಥವ್ರು ಇವರು. ಈ ಹಿಂದೆ ನಾನು ರಾಜಧರ್ಮ ಅಂತ ಹೇಳಿದೆ, ರಾಜಧರ್ಮ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಹೀಗೆ. ಶೇಕ್ಸ್ಪಿಯರ್ನ ನಾಟಕದಲ್ಲಿ ಕಿಂಗ್ ಹೆನ್ರಿ ಫಿಫ್ತ್ ಅಲ್ಲ ಬರ್ತಾನೆ. ನಾ ಏನು ನಾಟಕ ಓದಿಲ್ಲ, ಕಥಾ ಸಾರಾಂಶ ಗೊತ್ತು ಅಷ್ಟೇ ನನಗೆ. ಯುವರಾಜನಾಗಿದ್ದಾಗ, ಕಿಂಗ್ ಹೆನ್ರಿ ಯುವರಾಜ ಆಗಿದ್ದಾಗ ಪಾಲ್ ಸ್ಟಾಪ್ ಎಂಬ ಪೋಲಿ ಹುಡುಗ ಗೆಳೆಯ ಫ್ರೆಂಡ್ ಇರ್ತಾನೆ ಅವನಿಗೆ, ಪೊಲೀಸ್ ಫ್ರೆಂಡ್, ಪೋಲಿ ಮಹಾಪೋಲಿ ಫ್ರೆಂಡ್ ಅವನು. ಬರೇ ಮಜಾ ಮಾಡೋದೇ ಕೆಲಸ, ಮಾಡೋದೇ ಕೆಲಸ. ಯಾವಾಗ ರಾಜ ಆಗ್ತಾನೋ ಆಗ ಹೆನ್ರಿ ಆ ಪೋಲಿ ಫ್ರೆಂಡ್ಗೆ ಎಂಟ್ರಿ ಕೊಡಲ್ಲ, ಭೇಟಿ ಮಾಡಲ್ಲ. ಈ ಎಚ್ಚರ ಬಂತಲ್ಲ, ಇದು ರಾಜಧರ್ಮದ ಎಚ್ಚರ. ಇದು ನಾವು BJP ಅವರು ಮಾಡ್ಕೋತಾರೆ. ಯಾಕಂತಂದರೆ ಅವರು ಆಗ ನೋಡೋಕ್ಕೆ ಹೋದರೆ ಒಂದು ಪಕ್ಷ ಶಾಸಕರನ್ನೆಲ್ಲ ಸೇರಿಸ್ಕೊಂಡು ತನ್ನ ನಾಯಕನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇರೋದು. ನಮ್ಮ ರೀತಿ ರಿವಾಜ್ಗಿರೋದು ಕೂಡ ಹಂಗೇನೆ. ಅದನ್ನು ಮೀರಿ ಆಯ್ಕೆ ಮಾಡ್ಕೊತಿದ್ದಾರೆ ಅಂತಂದರೆ ಅವರು ಹಾದಿ ತಪ್ಪವರು ಅಂತಲೇ ಅರ್ಥ. ಅದು ಒಳ್ಳೆಯದಲ್ಲ ಅದು. ಮಾಡ್ಕೊಳ್ಳಿ, ಹಾಳಾಕೊಂಡು ಅಲ್ಲಿ. ಆದರೆ ಎಂಥ ವ್ಯಕ್ತಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ರಾಜಧರ್ಮದ ಈ ರೀತಿ. ಅಂದರೆ ತಾನು ಅಧಿಕಾರಕ್ಕೆ ಬಂದಾಗ ಒಂದು ಆ ಸ್ಥಾನ ದೊಡ್ಡದು ಅಂತಂದ್ಕೊಳ್ಳೋನು, ತನಗಿಂತ ಆ ಸ್ಥಾನ ದೊಡ್ಡದು ಅಂದ್ಕೊಳ್ಳೋನು. ತಾನು ತನ್ನ ರಾಜ್ಯದ ನ್ಯಾಯ ನೀತಿ ನಿಯಮಗಳು ದೊಡ್ಡದು, ಕಾನೂನು ದೊಡ್ಡದು ಅಂದ್ಕೊಳ್ಳೋನು. ತಾನು ಅದನ್ನು ನಿಯಂತ್ರಿಸಲ್ಲ, ತಾನು ಆ ಸ್ಥಾನಕ್ಕೆ ಬೆಲೆ ಕೊಟ್ಟು ಅದಕ್ಕೆ ತಾನು ಮಾಧ್ಯಮ ಮಾತ್ರ ನಡ್ಕೊಳ್ಳೋನು ಅಂತ ಹೇಳ್ಕೊಳ್ಳೋನು ಮಾತ್ರ ರಾಜಧರ್ಮ ಬಲ್ಲವನು. ನಾನು ಇದನ್ನು ಉದಾಹರಣೆಗೆ ಹೇಳ್ತೀನಿ, ಸ್ಪಷ್ಟವಾಗೋದಕ್ಕೆ. ಜ್ಞಾನಿ ಜೇಲ್ ಸಿಂಗ್ ಅವರಲ್ಲಿ ಕಂಡೆ. ಅವರು ರಾಷ್ಟ್ರಪತಿ ಆದಾಗ, ಆ ರಾಷ್ಟ್ರಪತಿ ಸ್ಥಾನಕ್ಕೆ ಅವ್ರು ನಡ್ಕೊಡ್ತಿದ್ದ ರೀತಿ ನೋಡಿದಾಗ, ಆ ವಿನಯ ನೋಡಿದಾಗ, ಮತ್ತು ಆ ಸ್ಥಾನಕ್ಕೆ ಕುಂತಾಗ ಒಂದು ದಿಟ್ಟತನ ಬಂತಲ್ಲ, ಅದನ್ನು ನೋಡಿದಾಗ ನಂಗೆ ಅದು ಅರ್ಥ ಆಯಿತು. ಬಹುಶಃ ಅನಂತಮೂರ್ತಿಯವರು ಇದನ್ನೇ ಅಂದ್ಕೊಂಡಿರ್ಬೋದು, ಜೊತೆಗೆ ವಾಜಪೇಯಿಯವರು ಕೂಡ ಇದನ್ನೇ ಅಂದ್ಕೊಂಡಿದ್ರೇನೋ. ಆದ್ವಾನಿಯವ್ರಿಗೂ ಈ ಅಳುಕು ಇರಬಹುದು, ಇರದೆ ಅಂತ ಅನಿಸ್ತಾ ಇದೆ. ಆದ್ವಾನಿಯವರು ಮೋದಿ ಹೆಸರನ್ನು ಒಪ್ಪದೇ ಇದ್ದಾಗ ಕಟುವಾದ ಸರ್ವಾಧಿಕಾರಿ ವ್ಯಕ್ತಿತ್ವದ ಒಬ್ಬನಿಗೆ ಈ ದೇಶವನ್ನು ಕೊಡಬಾರದು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅನ್ನುವ ಆಸೆ ಇತ್ತೇನೋ ಅಂತ ನನಗನ್ನಿಸ್ತದೆ. ಒಂಥರ ದೇಶವನ್ನು ಕಾಪಾಡೋರ ಥರ ಅವ್ರು ಕಾಣಿಸ್ತಾರೆ. ಇದು ಚೋದ್ಯ. ಯಾಕೆ ಅಂತಂದರೆ ಈ ಹಿಂದೆ ಆದ್ವಾನಿ ಹೆಸರು ಕೇಳಿದ್ರೆ ನಂಗೆ ಭೀತಿ ಆಗ್ತಿತ್ತು. ಆದರೆ ಆ ಅಂತರಂಗ ಮೇಷ್ಟಿಡಂಗೆ ಅಂತರಂಗದ ಬದಲಾವಣೆ ಇರೋನಿದಾನಲ್ಲ, ಅವನು ಒಂದಲ್ಲ ಒಂದಿನ ಬದಲಾಯಿಸ್ಬೋದು, ರೂಪಾಂತರ ಆಗ್ಬೋದು. ಬಟ್ ಇಲ್ಲಿ ರೂಪಾಂತರ ಆಗದ ಒಂದು ಜಡ ವ್ಯಕ್ತಿತ್ವವನ್ನು ಒಂದು ಕೋಮುವಾದಿ ಪಕ್ಷ ಮುಂದಿಡ್ತಾ ಇದೆ. ಇದು ಆ ಪಕ್ಷಕ್ಕೂ ಒಳ್ಳೆಯದಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಮೊನ್ನೆ ಗುಲ್ಬರ್ಗಕ್ಕೆ ಹೋಗಿದ್ದೆ. ಈ ಅಭಿವೃದ್ಧಿ ಮಂತ್ರ ಹಾರಿಬಲ್ಲಾಗಿದೆ. ಹೋಗಿದ್ದೆ. ಒಬ್ಬ ರಾಜಪೂತ್ ಯುವಕ ಅಲ್ಲಿ ಸಿಗ್ದ. ಮಾತಿನ ನಡುವೆ ಅವನೇ ಪ್ರಸ್ತಾಪ ಮಾಡ್ದ, ಸಮೀಕ್ಷೆಯಲ್ಲಿ ಮೋದಿ ಮುಂದಿದ್ದಾರೆ ಅಂತ. ಯಾಕೆ ಅಂತ ಕೇಳಿದೆ. ಅದೇ ಅಭಿವೃದ್ಧಿ ಅಂದ. ಏನು, ಹೇಗೆ, ಯಾಕೆ, ಏನು ಸಮಾಚಾರ, ಹೇಗಪ್ಪ ಅಂತ ಕೇಳಿದೆ. ನಾವು ಬಂಡವಾಳ ಹಾಕೋರಿಗೆ ಬನ್ನಿ ಹಣ ಹೂಡಿ, ಆದರೆ ನೀವೇ ಭೂಮಿ ಕೊಂಡ್ಕೊಳ್ಬೇಕು ಅಂತ ಹೇಳ್ತೀವಿ. ಆದರೆ ಮೋದಿ ಹಂಗಲ್ಲ, ಎಷ್ಟು ಬೇಕಾದರೂ ಭೂಮಿ ಕೊಡ್ತೀನಿ, ಬನ್ನಿ ಮಾಡಿ ಅಂತ ಹೇಳ್ತಾನೆ. ಅಲ್ಲಪ್ಪ ನಾನು ಕೇಳಿದೆ,
ಎಷ್ಟು ಈ ಭೂಮಿ ಕಳ್ಕೊಂಡ್ರೆ ಏನು ಮಾಡಬೇಕಪ್ಪ? ಅಯ್ಯೋ, ಅದಕ್ಕೆ ಈಗ ವ್ಯವಸಾಯ ಮಾಡ್ದೇ ಖಾಲಿ ಬಿಟ್ಟಿರ್ತಾರಲ್ಲ, ಅದಕ್ಕೇನು ಮಾಡಬೇಕು ಅಂತ ನಮ್ಮ ಮರು ಪ್ರಶ್ನೆ ಆಗ್ತದೆ. ಅದ್ರ ಬದಲು ಇದೇ ಒಳ್ಳೆಯದು, ದುಡ್ಡು ಸಿಗುತ್ತೆ, ಏನಾದ್ರು ಮಾಡ್ಕೊಂಡು ಒಂದಿಷ್ಟು ಜನಕ್ಕೆ ಕೆಲಸವೂ ಸಿಗುತ್ತೆ. ಮತ್ತು ಆಸ್ಟ್ರೇಲಿಯಾದಲ್ಲಿ ಒಂದು ಕಾನೂನಿದೆ, ಯಾರಾದರೂ ಭೂಮಿ ಖಾಲಿ ಬಿಟ್ಟರೆ ಅದನ್ನು ಪಕ್ಕದವನು ಕೊಡ್ತಾರಂತೆ, ಯಾರು ವ್ಯವಸಾಯ ಮಾಡ್ತಾರಂತ. ಅದೇನೋ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, ಮುಖ್ಯಮಂತ್ರಿಗಳು ಗಮನಿಸ್ಬೇಕು ಅದನ್ನು. ಮತ್ತು KIDB ಅನ್ನೋ ಸಂಸ್ಥೆ ಎಂಥ ದಗಾ ಸಂಸ್ಥೆ ಅಂತಲೂ ಹೇಳ್ದ. ನೈಸ್ ರಸ್ತೆ ಆಗಿದ್ದರೆ 2 ಗಂಟೆಲಿ ಮೈಸೂರಿಗೆ ಹೋಗಿ ಬಂದ್ಬಿಡ್ಬೋದಾಗಿತ್ತು ಅಂತ ಹೇಳ್ದ. ಒಟ್ಟಿನಲ್ಲಿ ಅವನನ್ನು ನಾನು ಗ್ರಹಿಸಿದಾಗ ವೇಗ ಹೆಚ್ಚಾದರೆ ಅದೇ ಅಭಿವೃದ್ಧಿ ಅನ್ನೋ ಥರ ಇತ್ತು. ನನಗನ್ಸಕ್ಕೆ ಸ್ಟಾರ್ಟ್ ಆಯಿತು, ಇದ್ರ ಜೊತೆಗೆ ಸಾವಿಗೂ ಕೂಡ ವೇಗ ಹೆಚ್ಚುತ್ತೆ ಅಂತ. ಹೆಂಗೆ ಹೇಳಬೇಕು ನಂಗೆ ಗೊತ್ತಾಯ್ತಿಲ್ಲ. ಆಮೇಲೆ ಒಂದು ಪ್ರಶ್ನೆ ಕೇಳಿದೆ, ಗುಜರಾತ್ನಲ್ಲಿ ತಿಂಗಳಿಗೆ 361 ರೂಪಾಯಿ ಇದ್ದರೆ ಆ ವ್ಯಕ್ತಿ ಬಡತನದ ರೇಖೆ ಮೇಲೆ ಆಚೆ ಹೊರಟೋಯ್ತಾನಂತಲ್ಲಪ್ಪ, ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋಣ ಅಂದೆ. ಆದರೆ ಹೆಂಗೆ ಒಪಿನಿಯನ್ನು ಆಳವಾಗಿ ಹಿಡಿದ್ಬಿಟ್ಟಿದೆ ಅನ್ನೋದು ಕೇಳ್ತಿದ್ದೀನಿ. ಆ ರಾಜ್ಯದಲ್ಲಿ ಅಷ್ಟಿದ್ದರೆ ಜೀವನ ಸಾಗಿಸ್ಬೋದೇನೋ ಅಂತ ನನಗೆ ಮಾತು ನಿಂತೋಯ್ತು, ದುಃಖ ಆಯಿತು. ಯಾವುದು ಹೆಚ್ಚು ಮಾನವೀಯ ಅಂತ ಯೋಚನೆ ಮಾಡಿದೆ. ದಿನಕ್ಕೆ 10 ರೂಪಾಯಿ ಚಿಲ್ಲರೆ ಕೊಟ್ಟು ಬದುಕಪ್ಪ ಅಂತೇಳ್ಬಿಟ್ಟು ಅನ್ನೋದನ್ನು ಬಡತನ ರೇಖೆ ಮೇಲೆ ಆಚೆಗೆ ತಳ್ಳಿ ಆಚೆ ಗೆರೆ ಹಿಡಿಯೋದು ಅಥವಾ ಕೊಂದು ಬಿಡೋದು ಬಡವರನ್ನು, ಯಾವುದು ಹೆಚ್ಚು ಮಾನವೀಯ? ಈ ತಾಕದಾಟದಲ್ಲಿ ನಾನು ಸಿಕ್ಕಾಕೊಂಡೆ, ನನಗೆ ಉತ್ತರ ಗೊತ್ತಿಲ್ಲ. ಆಮೇಲೆ ಸುಸ್ತಾಗಿ ಕೊನೆಗೆ 2-3 ಪ್ರಶ್ನೆಗಳು ನಾನು ಮುಂದಿಟ್ಟೆ. ಅಲ್ಲಪ್ಪ, ಅಮೇರಿಕಾ ಐರೋಪ್ಯ ದೇಶಗಳಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗಿ ಅಲ್ಲಿ ದಿವಾಳಿ ಎದ್ದು ಏನು JP ಮೊರ್ಗನ್, ಗೋಲ್ಡ್ಮನ್ ಸಾಲ್ಸ್, ನೋಕಿಯಾ ನಷ್ಟ ಅನುಭವಿಸ್ಕೊಂಡು, ಮತ್ತು ಆಮೇಲೆ ಪೋಸ್ಕೋ ಇವೆಲ್ಲ ನಷ್ಟ ಅನುಭವಿಸ್ಕೊಂಡು ಇಲ್ಲಿ ನಿಮ್ಮ ಅಭಿವೃದ್ಧಿ ಅಂತ ಬರ್ತಾಯಿವೆ. ಇದನ್ನು ನೆಚ್ಕೊಂಡು ನಾವು ಆರಂಭಿಸಿದ್ರೆ ಅವ್ರ ದಿವಾಳಿ ಗೆದ್ದು ಪರಾರಿ ಆಗಲ್ಲ ಅಂತ ಗ್ಯಾರಂಟಿ ಇದೆಯಾ ಅಂತ ಕೇಳಿದೆ. ಅದನ್ನು ಗಾಬರಿ ಆಯಿತು, ಇಲ್ಲ ಅಂತ ಉತ್ತರ ಕೊಟ್ಟ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ, ನಮ್ಮ ಥರದ ಈ ಅಭಿವೃದ್ಧಿ ಅಂತಿದ್ವಲ್ಲಪ್ಪ, ಆ ಅಭಿವೃದ್ಧಿನ ನಮಗಿಂತಲೂ ಮೊದಲೇ ಆರಂಭಿಸಿದ ಗ್ರೀಸ್ ದೇಶ ಈಗ ಆ ಅಭಿವೃದ್ಧಿಯ ಫಲವಾಗಿ ಗ್ರೀಸ್ ದೇಶದ ಸರ್ಕಾರವನ್ನು ನಿರ್ವಹಣೆ ಮಾಡೋಕ್ಕಾಗಿ ಸರ್ಕಾರಿಯ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡಿ ಸರಿದೂಸಕ್ಕೆ ನೋಡ್ತಾ ಇದೆ. ಐರೋಪ್ಯ ದೇಶಗಳಿಗೆ ಕೊಂಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲವಂತೆ, ಚೈನಾಕ್ಕೆ ದಂಬಾಲ ಬೀಳ್ತಾ ಇದೆ. ಈ ಪರಿಸ್ಥಿತಿ ಭಾರತಕ್ಕೆ ಬರಲ್ವಾ, ಗ್ಯಾರಂಟಿ ಇದೆಯಾ ಅಂತ ಕೇಳಿದೆ. ಆತನಿಗೆ ಮತ್ತು ಗಾಬರಿ ಆಯಿತು. ಅಮೇರಿಕಾದಲ್ಲಿ ಕುಸಿತ ಕಾಣಿಸ್ತು ಇತ್ತೀಚೆಗೆ. ಇನ್ನೊಂದು ಕೇಳಿದೆ, ಕಮ್ಯುನಿಸ್ಟರು ಸರ್ಕಾರದ ಜುಟ್ಟು ಹಿಡಿದುಕೊಳ್ಳದೇ ಇದ್ದರೆ, ಯಾವುದು ಖಾಸಗೀಕರಣ ಇತ್ಯಾದಿಗಳು ಮಾಡೋಗೆ ತಡೆ ಹೊಡೆದೇ ಇದ್ದರೆ ಭಾರತ ಕೂಡ ಕುಸಿದು ಬಿಡ್ತಾಯಿತ್ತು. ಬೇರೆ ದೇಶಗಳ ತಲೆ ಹೊಡೆದು ಬದುಕುವ ಅಮೇರಿಕಾ ಹೆಂಗೋ ಬಚಾವಾಗ್ಬೋದು, ಭಾರತಕ್ಕಿದು ಸಾಧ್ಯವಾ ಅಂತ ಕೇಳಿದೆ. ಅವರು ಅದಕ್ಕೂ ಉತ್ತರ ಕೊಡಲಿಲ್ಲ, ಮೌನವಾದರು. ಆಮೇಲೆ ನಾನೇ ಮಾತಾಡಿದೆ. ಈ ಅಭಿವೃದ್ಧಿ ಜನಕ ಯಾರಪ್ಪ? PV ನರಸಿಂಹರಾವ್. ಈ ಜನಕನ ಸುಪುತ್ರರು ಯಾರಪ್ಪ? ಮನಮೋಹನ್ ಸಿಂಗ್ ಮತ್ತು ಚಿದಂಬರಂ, ಈ ದ್ವಯರು. ಈ ಪರಂಪರೆಯ ಶಿಶುವೆ ಮೋದಿ. ಮನಮೋಹನ್ ಸಿಂಗ್ ಮತ್ತು ಚಿದಂಬರಂ ಹುಟ್ಟಿದವನು. ಅಂದರೆ ಇದರಲ್ಲಿ ಪರಂಪರೆಯಲ್ಲಿ ಹೇಳ್ತಾರದು ನಾನು. ಈ ಅಪ್ಪಂದಿರು ಏನು ಮಾಡ್ತಿದ್ರು, ಪಿತೃಗಳು ಅಭಿವೃದ್ಧಿ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಸ್ವಲ್ಪ ಹಿಂಜರ್ಕೊಂಡು ಮಾಡೋರು. ಏನಾಗುತ್ತಪ್ಪ ಎತ್ತಾಗುತ್ತೆ ಅಂತ ಸ್ವಲ್ಪ ಅಳುಕಾರು ಇರ್ತಿತ್ತು.
ಸ್ವಲ್ಪ ನಾಜೂಕಾಗಿ ಮಾಡ್ತಾಯಿದ್ರು. ಯಾರು ತಡೆದ್ರೆ ನಿಧಾನಿಸ್ತಿದ್ರು. ಆದರೆ ಈ ಸುಶೀಲ್ ಮೋದಿ ಇದೆಯಲ್ಲ, ಇವರು ರೌಡಿ ಥರ ಏಕ್ ಮಾರ್ ದೋ ತುಕಡ ಥರ ಮಾಡಕ್ಕೆ ಹೊರಟಿದ್ದಾರೆ. ನನಗೆ ಈ ಮೂವರು ಬೇಡ, ಆದರೆ ಆಯ್ಕೆ ಬರದೇ ಆದರೆ ಯಾರನ್ನು ಆಯ್ಕೆ ಮಾಡೋಣ ಈ ಪ್ರಶ್ನೆ ಕೇಳಿದೆ. ಅವರು ಉತ್ತರ ಹೇಳಲಿಲ್ಲ. ಜೊತೆಗೆ ಈ ಅಭಿವೃದ್ಧಿ ಒಂದೇ ಆದಮೇಲೆ ಇನ್ನೊಂದು ಅಪಾಯ ಅಂತಂದರೆ ಮೋದಿಯವ್ರದ್ದು ಮತಾಂಧತೆ. ಮೋದಿಯವರ ಸಹೋದ್ಯೋಗಿ ಅಥವಾ ಅವಳಿ ಸಹೋದ್ಯೋಗಿ. ಮತಾಂಧತೆ ಇದ್ದ ಕಡೆ ಧರ್ಮ, ನ್ಯಾಯ, ಸಹನೆ, ಪ್ರೀತಿ, ಸಹಬಾಳ್ವೆ ಸಾಧ್ಯ ಇಲ್ಲ, ಹತ್ತಿರ ಸುಳಿಯೋದಿಲ್ಲ. ಅದಕ್ಕೆ ಎದೆಗೆ ಬಿದ್ದ ಅಕ್ಷರದಿಂದ ಒಂದೇ ಒಂದು 4 ಸಾಲ ಓದಿ ನನ್ನ ಮಾತು ಮುಗಿಸ್ತೀನಿ. ಅರೆ ಮೈಸೂರಲ್ಲಿ ಕೋಮು ಗಲಭೆ ಆದಾಗ ಪಾಪ ಸ್ವಾತಂತ್ರ್ಯ ಹೋರಾಟಗಾರರು ಊರ ಯಜಮಾನರೆಲ್ಲ ಸೇರ್ಕೊಂಡು ಒಂದು ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬರೆದ ಲೇಖನದಲ್ಲಿ ಮುಂದೆ ಒಂದು ಯಾವುದೇ ಮತಾಂಧತೆ, ಯಾರದೇ ಮತಾಂಧತೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಲ್ಲಿ ಭೇದ ಭಾವ ಇಲ್ಲ. ಇದರಲ್ಲಿ ಮತಾಂಧತೆಯಲ್ಲಿ ಯಾರದೇ ಆಗಿರಲಿ ಅದು, ಅಥವಾ ಉಗ್ರವಾದ ತಾತ್ವಿಕವಾದ ವಾದಗಳ ಅಂಧತೆ ಇರಲಿ, ಯಾವುದೇ ಮತಾಂಧತೆ ಮೊದಲೇನಪ್ಪ ಮಾಡ್ತದೆ ಅಂದರೆ ತನ್ನವರ, ತನಗೆ ಸೇರಿದವರ ಕಣ್ಣುಗಳನ್ನು ಕಿತ್ತು ಅಂಧರನ್ನಾಗಿ ಮಾಡಿಸುತ್ತದೆ. ಆಮೇಲೆ ಮಿದುಳು ಕಿತ್ತು ವಿವೇಕ ಶೂನ್ಯರನ್ನಾಗಿ ಮಾಡಿಸುತ್ತದೆ. ನಂತರ ಹೃದಯ ಕಿತ್ತು ಕ್ರೂರಿಗಳನ್ನಾಗಿಸುತ್ತದೆ. ಆಮೇಲೆ ನರಬಲಿ ಕೇಳುತ್ತದೆ. ಇವತ್ತು ಮುಸ್ಲಿಮರು ಅಥವಾ ಹಿಂದೂಗಳು ಅಥವಾ ಕ್ರಿಶ್ಚಿಯನ್ರು ಈ ಮತಾಂಧರಿಂದ ತಮ್ಮ ಮಕ್ಕಳ ಕಣ್ಣು, ಹೃದಯ ಮತ್ತು ಮಿದುಳುಗಳನ್ನು ಮತಾಂಧತೆಯ ದವಡೆಯಿಂದ ರಕ್ಷಿಸಿಕೊಳ್ಬೇಕಾಗಿದೆ. ಭಾಳ ಎಚ್ಚರಿಕೆ ವಹಿಸಬೇಕಾಗಿದೆ. ಹಾಗೆಯೇ ಕೊನೆಯದಾಗಿ ನನಗೆ ಭಾರತದ ವಿವೇಕದಲ್ಲಿ ನಂಬಿಕೆ ಇದೆ. ಭಾರತ ವಿವೇಕದಲ್ಲಿ ನಂಬಿಕೆ ಇದೆ. ಯಾಕಂದರೆ ಭಾರತ ಚಕ್ರವರ್ತಿಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಬಿರಳೆಣಿಕೆಯ ಜನಸಂಖ್ಯೆಯ ಜನಗಳನ್ನು ಆಯ್ಕೆ ಮಾಡ್ಕೊಂಡಿದೆ. ಮತ್ತು ಯಾವ ಕಾರಣಕ್ಕೂ ಪಾಳೆಗಾರರ ಪ್ರವೃತ್ತಿಯವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಪಾಳೆಗಾರ ಪ್ರವೃತ್ತಿಗಿದೆಯಲ್ಲ, ಸರಳವಾದ ನೇರವಾದ ಒಡೆದು ಇದು ಅಂತ, ಅವ್ರನ್ನ ಬೇಕಾದ್ರೆ ಒಂದು ತುಂಡು ರಾಜ್ಯ ಕೊಟ್ಬಿಟ್ಟು ಕಂದಾಯ ವಸೂಲಿ ಮಾಡಿ ಹಾಕ್ಬಿಟ್ಟಿದೆ. ಯಾಕಂದ್ರೆ ಸ್ಟ್ರಿಕ್ಟಾಗಿ ಕಂದಾಯ ವಸೂಲಿ ಮಾಡಬೇಕಾಗಿದ್ದಿಲ್ಲ. ಆದರೆ ಚಕ್ರವರ್ತಿಯನ್ನು ಮಾಡ್ಕೊಂಡಿಲ್ಲ, ದೊಡ್ಡ ರೂಲರಾಗಿ ಮಾಡ್ಕೊಂಡಿಲ್ಲ, ರಾಜರನ್ನಾಗಿ ಮಾಡ್ಕೊಂಡಿಲ್ಲ. ಯಾಕಂದರೆ ಇಲ್ಲೇ ನೋಡಿ, ನಮ್ಮ ಮೈಸೂರು ಅರಸರು ಇದು ಕುಂಬಾರರಂತೆ, ಕೃಷ್ಣದೇವರಾಯ ಯಾರು ಅಗಸರಂತೆ, ಇನ್ಯಾರೋ ಚಂದ್ರಗುಪ್ತ ಮೌರ್ಯ ಯಾರೋ ದಾಸಿ ಮಗ ಅಂತೆ. ಈ ವಿದ್ಯಮಾನ ಇರೋದರಿಂದ ಭಾರತಕ್ಕೆ ಒಂದು ವಿವೇಕ ಇದೆ, ಅದು ನಮ್ಮ ಕಾಪಾಡಲಿ. ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರತಕ್ಕಂಥ ಶ್ರೀ ದೇವನೂರ ಮಹದೇವ ಅವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಮುಂದಿನ ಅಂಗ ವಾರ್ತಾಭಾರತೀಯ ಅಂಕಣಕಾರರು, ಪ್ರಚಲಿತ ವಿದ್ಯಮಾನಗಳ ಕುರಿತು ತನ್ನ ಮನುಚು ಮಾತಿನ ಮೂಲಕ ತನ್ನ ಲೇಖನಿಯನ್ನು ಹರಿಯಬಿಟ್ಟಿರತಕ್ಕಂಥ ಸನತ್ ಕುಮಾರ್ ಬೆಳಗಲಿಯವರು ಈ ನಾಡಿನ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗೂ ಕೂಡ ಚಿರಪರಿಚಿತರು. ಅವರನ್ನು ಈ ಸಂದರ್ಭದಲ್ಲಿ ಈ 11ನೇ ವಾರ್ಷಿಕ ಓದುಗರ ಸಮಾವೇಶದಲ್ಲಿ
ಸನ್ಮಾನವನ್ನು ಮಾಡತಕ್ಕಂಥ ಒಂದು ಸಂದರ್ಭವಿದು. ಸನ್ಮಾನ್ಯ ಸನತ್ ಕುಮಾರ್ ಬೆಳಗಲಿ ಅವರನ್ನು ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ವಾರ್ತಾಭಾರತಿ ದೈನಿಕದ ಬೆಂಗಳೂರು ಇಲ್ಲಿನ ಬ್ಯೂರೋ ಚೀಫ್ ಆಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದವರು. ಪ್ರಸ್ತುತ ಪ್ರಚಲಿತ ಎಂಬ ಅಂಕಣಗಳ ಮೂಲಕ ಓದುಗರನ್ನ ತಲುಪ್ತಾ ಇರತಕ್ಕಂಥ ಸನತ್ ಕುಮಾರ್ ಬೆಳಗಲಿ ಅವರು ಈ ನಾಡು ಕಂಡ ಓರ್ವ ಶ್ರೇಷ್ಠ ಪತ್ರಕರ್ತರು. ಕಳೆದ 3.5 ದಶಕಗಳಿಗಿಂತಲೂ ಮಿಕ್ಕಿ ಪತ್ರಿಕಾ ರಂಗದಲ್ಲಿ ದುಡಿತಾ ಇರತಕ್ಕಂಥ ಸನತ್ ಕುಮಾರ್ ಬೆಳಗಲಿ ಅವರನ್ನ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಎಸ್ ಸಿದ್ದರಾಮಯ್ಯನವರು ಶಾಲನ್ನು ಹೊದಿಸಿ ಈ ಒಂದು ವಾರ್ತಾಭಾರತೀಯ ಓದುಗರ ಸಮಾವೇಶದಲ್ಲಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಯು ಆರ್ ಅನಂತಮೂರ್ತಿ ಮತ್ತು ನಮ್ಮ ಎಲ್ಲ ಗಣ್ಯರು ದೇವನೂರು ಮಹದೇವ್ ಅವರ ಸಮ್ಮುಖದಲ್ಲಿ ಕಳೆದ 35 ವರ್ಷಗಳಿಗಿಂತಲೂ ಮಿಕ್ಕಿ ಈ ನಾಡಿನ ಬೇರೆ ಬೇರೆ ಪತ್ರಿಕೆಗಳ ಮೂಲಕ ಈ ನಾಡಿನ ಓರೆಕೋರೆಗಳನ್ನು ತಿದ್ದಲು ತನ್ನ ಲೇಖನಿಯನ್ನು ಬಳಸಿದವರು ಸನತ್ ಕುಮಾರ್ ಬೆಳಗಲಿ ಅವರು. ತನ್ನೆಲ್ಲ ಅಂಕಣಗಳು ಈ ನಾಡಿನ ಸಮಗ್ರತೆ, ಐಕ್ಯತೆ, ಜಾತ್ಯತೀತ ಪರಂಪರೆಯನ್ನು ಕಾಪಾಡುವ ಸಲುವಾಗಿಯೇ ಗುರಿಯಾಗಿಟ್ಟುಕೊಂಡು ಬರೆದವರು. ತಪ್ಪನ್ನ ಎತ್ತಿ ತೋರಿಸಿದಂತಹ ಬರಹಗಾರರು ಸನತ್ ಕುಮಾರ್ ಬೆಳಗಲಿ ಅವರಿಗೆ ಈ ಸಂದರ್ಭದಲ್ಲಿ ಸಮಸ್ತ ಓದುಗರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮ ಈ ಕ್ಷಣದಲ್ಲಿ ತಮ್ಮ ಒಂದು ಚುಟುಕಾದ ಅನಿಸಿಕೆಯನ್ನು ಓದುಗರ ಮುಂದೆ ಇಡಬೇಕು ಅಂತೇಳಿ ಶ್ರೀಯುತ ಬೆಳಗಲಿ ಅವರ ಹತ್ರ ನಾನು ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಮಾನ ಮನಸ್ಕ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನ ಮಾಡೋ ಇದು ನನಗೆ ಮುಂಚೆ ಗೊತ್ತಿರಲಿಲ್ಲ. ಆದರೆ ಬಸೀರವರು ಫೋನ್ ಮಾಡಿ ಹೇಳಿದಾಗ ನನಗೆ ಭಾಳ ಸಂಕೋಚ ಆಯಿತು. ಯಾಕೆ ನಮ್ಮ ಪತ್ರಿಕೆ ಇದು, ನಮ್ಮ ಮನೆಯಲ್ಲೇ ನಾವು ಸನ್ಮಾನ ಮಾಡಿಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ, ಬೇಡ ಅಂತ ಹೇಳಿದೆ ನಾನು. ಆದರೂ ಕೂಡ ಭಾಳ ಒತ್ತಾಯ ಮಾಡಿದರು ಅವರು. ನನಗೂ ಕೂಡ ಅನೇಕ ಸಲ ಬೇರೆ ಈ ಮಠಾಧೀಶರು ಮತ್ತು ಧರ್ಮಾಧಿಕಾರಿಗಳು ಇಂಥವ್ರಿಂಥ ಸನ್ಮಾನಕ್ಕೆ ಆಹ್ವಾನ ಬಂದಾಗ ನಾನು ಸ್ಪಷ್ಟವಾಗಿ ನಿರಾಕರಿಸಿದ್ದೆ. ವಾರ್ತಾಭಾರತಿಯಲ್ಲಿಂದ ಅದು ಹಿರಿಯ ಪತ್ರಕರ್ತರಾದಂಥ ರಾಮ್ ಅವರ ಮೂಲಕ ಮತ್ತು ಈ ನಾಡಿನ ಸಾಕ್ಷಿ ಪ್ರಜ್ಞೆ ಆದಂಥ ಅನಂತಮೂರ್ತಿಯವರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಮತ್ತು ದೇವನೂರು ಮಹಾದೇವರ ಸಮಕ್ಷಮದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನ ಮಾಡಿದ್ದಕ್ಕೆ ವಾರ್ತಾಭಾರತಿ ಆಡಳಿತ ವರ್ಗಕ್ಕೆ ನಾನು ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಇನ್ನೊಂದು 2 ನಿಮಿಷ ನಾನು ಮಾತಾಡ್ತೀನಿ. ಇವತ್ತು ಅನಂತಮೂರ್ತಿಯವರು ಆತಂಕ ವ್ಯಕ್ತಪಡಿಸಿದಂತೆ ಹಿಟ್ಲರ್ ಬರೋ ಮುಂಚೆ ಜರ್ಮನಿಯಲ್ಲಿ ಯಾವ ಪರಿಸ್ಥಿತಿ ಇತ್ತೋ ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಹಿಟ್ಲರ್ನಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಬಾರ್ದು, ಆದರೆ ನಾ ಈ ದೇಶದಲ್ಲಿ ಇರೋದಿಲ್ಲ ಅಂತ ಅನಂತಮೂರ್ತಿಯವರು ಹೇಳಿದರು. ಆದರೆ ಮಹಾದೇವ್ ಅವರೊಂದು ಮಾತು ಹೇಳಿದರು, ಈ ದೇಶದಲ್ಲಿ ವಿವೇಕ ಇನ್ನೂ ಇದೆ, ವಿವೇಕ ಸತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದಂಥ ಜನರೇ ಈ ಭಾರತದ ಹಿಟ್ಲರ್ ಎಂದು ಕುಖ್ಯಾತಿ ಗಳಿಸಿದಂಥ ನರೇಂದ್ರ ಮೋದಿಯನ್ನು ಸೋಲಿಸಿ ಪ್ಯಾಕ್ ಮಾಡಿ ವಿದೇಶಕ್ಕೆ ಪಾರ್ಸಲ್ ಮಾಡ್ತಾರೆ. ನೀವು ಈ ದೇಶ ಬಿಟ್ಟು ಹೋಗೋದು ಬೇಡ, ನೀವು ಇಲ್ಲೇ ಇರ್ತೀವಿ, ಅವರು ಹೊರಗಡೆ ಹೋಗ್ತಾರೆ ಅಂತೇಳಿ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು. ಧನ್ಯವಾದಗಳು ಸನತ್ ಕುಮಾರ್ ಬೆಳಗಲಿ ಅವರಿಗೆ. ಆತ್ಮೀಯ ಓದುಗ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದ ಆರಂಭದಿಂದ ಈವರೆಗೂ ಕೂಡ ಅತ್ಯಂತ ಪ್ರಾಜ್ಞ ಮನಸ್ಸಿನಿಂದ ನಮ್ಮೊಡನೆ ಈ ನಾಡಿನ ಮುಖ್ಯಮಂತ್ರಿಗಳು ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಈ ನಾಡಿನ